ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ಇವತ್ತೇನು ರೆಸಿಪಿ ಅಂತ. ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಇದು. ಎಷ್ಟೊಂದು ವೆರೈಟಿ ನೂಡಲ್ಸ್ ಮಾಡಿಕೊಟ್ಟಿರ್ತೀರಾ. ಈ ರೀತಿ ಒಂದ್ಸಲ ನೂಡಲ್ಸ್ ಮಾಡ್ತೀನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅಕ್ಕ ನೂಡಲ್ಸ್ ಬರುತ್ತಲ್ಲ, ಅದನ್ನು ಬಿಸಿ ನೀರಿಗೆ ಕುದಿಯೋ ನೀರಿಗೆ ಹಾಕಿ ಒಂದು 4ರಿಂದ 5 ನಿಮಿಷ ನೋಡಿ ಈ ರೀತಿ ಕಟ್ ಆಗಬೇಕು. ತುಂಬ ಓವರ್ ಕುಕ್ ಆಗಬಾರ್ದು. ಕರೆಕ್ಟ್ ಅದಕ್ಕೆ ಬೆಂದ ಮೇಲೆ ಅದನ್ನು ಸೋಸಿ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಆಯಿಲ್ ಸೇರಿಸೋದ್ರಿಂದ ಏನಾಗುತ್ತೆ, ಆ ನೂಡಲ್ಸ್ ಒಂದಕ್ಕೊಂದು ಮುದ್ದೆ ಥರ ಅಂಟ್ಕೊಳ್ಳಲ್ಲ, ಸ್ಟಿಕ್ಕಿ ಆಗಲ್ಲ, ಉದುದ್ರಾಗಿ ಹಾಗೇ ಇರುತ್ತೆ. ನಾವು ಔಟ್ಸೈಡ್ ಹೋಟೆಲೆಲ್ಲ ತೊಗೊಳ್ತೀವಲ್ಲ ಆ ರೀತಿ ಇರುತ್ತೆ. ಈಗೊಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಬೆಣ್ಣೆನ ಸೇರಿಸಿ 2 ಟೊಮೆಟೊನ ಈ ರೀತಿ 2 ಹೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹೇಗೆ ಬೇಯಬೇಕಂದ್ರೆ, ಅದನ್ನು ಸ್ಮ್ಯಾಶ್ ಮಾಡಿದಾಗ ಫುಲ್ಲು ಒಂಥರ ಏನು ಹೇಳ್ತೀವಿ ನಾವು, ಗ್ರೈಂಡ್ ಮಾಡಿದ್ರೆ ತರಿ ಪೇಸ್ಟ್ ಆಗುತ್ತಲ್ಲ, ಆ ರೀತಿ ಸ್ಮ್ಯಾಶ್ ಮಾಡೋಕ್ಕಾಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಬಟರ್ ಜೊತೆ. ಆ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಬೆಣ್ಣೆಯೊಂದಿಗೆ ಈ ಥರ ಬೇಯಿಸ್ಕೊಳ್ತೀರಲ್ಲ, ಈ ನೂಡಲ್ಸ್ಗೆ ಅದೇ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡೋದು ನಿಮಗೆ. ಈಗ ಗಾರ್ಲಿಕ್ ನೂಡಲ್ಸ್ ಮಾಡಿರ್ತೀರಾ, ವೆಜಿಟೇಬಲ್ಸ್ ನೂಡಲ್ಸ್ ಮಾಡಿರ್ತೀರಾ, ಮತ್ತು ಚಿಲ್ಲಿ ಗಾರ್ಲಿಕ್ದು ನೂಡಲ್ಸ್ ಟ್ರೈ ಮಾಡಿರ್ತೀರಾ. ಈ ಥರ ಒಂದು ಸಲ ಟ್ರೈ ಮಾಡಿ. ಈಗ ನೋಡಿ ಚೆನ್ನಾಗಿ ಬೆಂದಮೇಲೆ ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೆಳ್ಳುಳ್ಳಿನೂ ಟೊಮೆಟೊನೂ ಈ ಥರ ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಮ್ಯಾಶ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಕುಟ್ಕೊಳ್ಬೋದು ಅಥವಾ ಮಿಕ್ಸಿಲಿ ಜಸ್ಟ್ ವಿಪ್ ಮಾಡ್ಕೋಬೋದು. ಬಟ್ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ಖಾರಕ್ಕೋಸ್ಕರ 1 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಒಂದು ಅರ್ಧ ಗ್ಲಾಸು ಅಥವಾ ಒಂದು 1/4 ಗ್ಲಾಸ್ನಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ಬಿಸಿ ನೀರು ಸೇರಿಸ್ಕೊಂಡ್ರೆ ಈಗ ಅದು ಏನು ಮೆಣಸಿನ ಪೌಡರು, ಖಾರದ ಪುಡಿ, ಬೆಳ್ಳುಳ್ಳಿ, ಟೊಮೆಟೊ ಜೊತೆ ಒಂಥರ ಕೆಚಪ್ ಥರ ಈ ಥರ ಒಂದು ಗ್ರೇವಿ ಥರ ಬರಬೇಕು, ಅವಾಗ ಸಖತ್ತಾಗಿರುತ್ತೆ. ಇಲ್ಲಿ ನಾನು 1-2 ಸ್ಪೂನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಹಿಡಿಯಷ್ಟು ಚೀಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ಈಗ ಚೀಸ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನೂಡಲ್ಸು, ನೀವು ನೋಡ್ತಿರ್ಬೋದು ನೋಡಿ, ಒಂದು ಚೂರು ಸ್ಟಿಕ್ಕಿ ಆಗಿಲ್ಲ. ಈಗ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದೆಲ್ಲದರೊಂದಿಗೆ 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟೊಂದು ವೆರೈಟಿ ನೂಡಲ್ಸ್ ತಿಂದಿರ್ಬೋದು, ಇದೊಂಥರ ಡಿಫ್ರೆಂಟಾಗಿರುತ್ತೆ, ರಿಚ್ನೆಸ್ ಇರುತ್ತೆ. ಚೀಸು, ಫ್ರೆಶ್ ಕ್ರೀಮು, ಟೊಮೆಟೊ ಗಾರ್ಲಿಕ್ ಫ್ಲೇವರು, ಮಕ್ಕಳು ಯಾವಾಗಲೂ ಮಾಡ್ಕೊಡಂತ ಕೇಳ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರಿಗೆ ಸ್ಪೆಷಲಾಗಿ ಮಾಡಿಕೊಡ್ಬೋದು. ಮಕ್ಳಿಗೆ ಖುಷಿ ಆಗುತ್ತೆ ಒಂದೊಂದು ಸಲ. ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಹೈಪ್ ಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ, ಮಿಸ್ ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಇದು ಮಾಡಿದ ಮೇಲೆ ಹೇಗೆ ಅನ್ನಿಸ್ತು, ಮಕ್ಕಳು ಏನಂದ್ರು ಖಂಡಿತ ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖುಷಿಯಾಗುತ್ತೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.